ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಡೆದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಕೊನೆಯ ಮ್ಯಾಚ್, ಈ ಸಿರೀಸ್ನ ಕೊನೆಯ ಮ್ಯಾಚ್, ODI ಮ್ಯಾಚ್. ನಮ್ಮ ಭಾರತ ತಂಡ ಹೀನಾಯವಾಗಿ ಸೋತಿತ್ತು. ಹಾಗೆ ಸೋತ ನಂತರ ಕೋಚ್ ಗಂಭೀರ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದರು, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೊದಲಿಗೆ ನೋಡೋದಾದರೆ, ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಮೊದಲಿಗೆ ಬ್ಯಾಟಿಂಗ್ ತಗೊಳ್ಳುತ್ತೆ. ಹಾಗಾಗಿ ಮೊದಲಿಗೆ ಬ್ಯಾಟಿಂಗ್ಗೆ ಬರ್ತಾರೆ. ಮೊದಲಿಗೆ ಬ್ಯಾಟಿಂಗಲ್ಲಿ ನೋಡೋದಾದರೆ 135 ಬಾಲ್ಗೆ 141 ರನ್ ಬೆಂಕಿ ಬ್ಯಾಟಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಬೆನ್ ಡೆಕೆಟ್ ಅವರು. ಅದಾದಮೇಲೆ ಅವರ ಜೊತೆ ಆಟದ 93 ಬಾಲ್ಗೆ 91 ಜಕಾಬ್ ಬೆಥೆಲ್ ಅವರು ಓಪನರ್ ಬ್ಯಾಟಿಂಗ್ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಅದಾದಮೇಲೆ ರೂಟ್ ಅವರು ಕೂಡ 48 ಬಾಲ್ಗೆ 74 ರನ್ ಆಡಿದರು. ಹಾಗೆ ಜಾರ್ಜ್ ಬಟ್ಲರ್ ಕೇವಲ 13 ಬಾಲ್ಗೆ 41 ರನ್ ಹೊಡೆಯೋದ್ರ ಮೂಲಕ 387 ನಮ್ಮ ಭಾರತ ತಂಡಕ್ಕೆ ಟಾರ್ಗೆಟ್ ಕೊಡ್ತಾರೆ. ಹಾಗೆ ನಮ್ಮ ಭಾರತ ತಂಡದ ಬಾಲರ್ಗಳು ಇವತ್ತಿನ ಮ್ಯಾಚಲ್ಲಿ ತುಂಬಾ ಕಾಸ್ಟ್ಲಿ ಆದರು ಅಂತ ಹೇಳ್ಬೋದು. ಅದು ನೋಡೋದಾದರೆ ಹರ್ಷದೀಪ್ ಸಿಂಗ್ ಅವರು 10 ಓವರ್ ಹಾಕಿ 72 ರನ್ ಕೊಟ್ಟರು, 0 ವಿಕೆಟ್ ಅಂತ ಹೇಳ್ಬೋದು. ಹಾಗೆ ಪ್ರಸಿದ್ಧ ಕೃಷ್ಣ 10 ಓವರ್ ಹಾಕಿ 69 ರನ್ ಕೊಟ್ಟು 2 ವಿಕೆಟ್ ತೊಗೊಂಡಿದ್ದಾರೆ. ಹಾಗೆ ಪ್ರಿನ್ಸ್ ಯಾದವ್ ಅವರು 10 ಓವರ್ ಹಾಕಿ 79 ರನ್ ಕೊಟ್ಟು ಒಂದು ವಿಕೆಟ್ ತೊಗೊಂಡಿದ್ದಾರೆ. ಹಾಗೆ ಗುರ್ನೂರ್ ಬ್ರಾರ್ ಅವರು ಒಂದು ಮ್ಯಾಚಲ್ಲಿ ನಮ್ಮ ಭಾರತ ತಂಡಕ್ಕೆ 4 ವಿಕೆಟ್ ತಂದು ಕೊಟ್ಟಿದ್ದರು. ಬಟ್ ಇವತ್ತಿನ ಮ್ಯಾಚಲ್ಲಿ 10 ಓವರ್ಗೆ 97 ತುಂಬಾ ಎಕಾನಮಿ ಕೆಟ್ಟೋಗಿದೆ ಅಂತ ಹೇಳ್ಬೋದು. ಹಾಗೆ ಅಕ್ಷರ್ ಪಟೇಲ್ ಅವರು ಕೂಡ ಮೊದಲ ODI ಮ್ಯಾಚಲ್ಲಿ 10 ಬಾಲ್ಗೆ 61 ರನ್ ಕೊಟ್ಟು 10 ಓವರ್ಗೆ 4 ವಿಕೆಟ್ ತೊಗೊತಿದ್ರು. ಬಟ್ ಇವತ್ತಿನ ಮ್ಯಾಚಲ್ಲಿ 10 ಓವರ್ಗೆ 61 ರನ್ ಕೊಟ್ಟು ಕಾಸ್ಟ್ಲಿ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಕೋಚ್ ಗೌತಮ್ ಗಂಭೀರ್ ಅವರು ಕೂಡ ಪ್ರೆಸ್ ಕಾನ್ಫರೆನ್ಸಲ್ಲಿ ಅದನ್ನೇ ಹೇಳಿದ್ದಾರೆ, ನಾವು ಇನ್ನೂ ಚೆನ್ನಾಗಿ ಆಡಬೇಕಾಗಿತ್ತು. ಬಾಲಿಂಗಲ್ಲಿ ಫ್ಲಾಪ್ ಆಯಿತು. ಬಾಲಿಂಗಲ್ಲಿ ನಾವು ಅಷ್ಟು ರನ್ಸ್ ಕೊಡಬಾರ್ದಿತ್ತು. 300 ಒಳಗಡೆನೇ ಕಟ್ಟಿ ಹಾಕಬೇಕಿತ್ತು. ಅಲ್ಲಿ ಬಾಲರ್ಗಳಿಂದ ನಮ್ಮ ಭಾರತ ತಂಡ ಸೋಲೋಕ್ಕೆ ಕಾರಣವಾಯಿತು ಅಂತ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಹೀಗಾಗಿ ನಮ್ಮ 387 ಬೆನ್ನತ್ತಿದ ನಮ್ಮ ಭಾರತ ತಂಡ ಮೊದಲಿಗೆ ಓಪನರ್ ಆಗಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಬರ್ತಾರೆ. ಹಾಗೆ ಓಪನರ್ ಬ್ಯಾಟಿಂಗ್ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು. 110 ಬಾಲ್ಗೆ 138 ಹೊಡೆದು ರೋಹಿತ್ ಶರ್ಮಾ ಅವರು ಬೆಂಕಿ ಶತಕ ಮಾಡಿ ಔಟ್ ಆದರೆ, ಶುಭ್ಮನ್ ಗಿಲ್ ಅವರು 84 ಬಾಲ್ಗೆ 77 ರನ್ನು ಎಕ್ಸಲ್ರೇಟ್ ಮಾಡ್ಬೇಕು ಅನ್ನೋ ಟೈಮಲ್ಲಿ ಔಟ್ ಆಗಿಬಿಡ್ತಾರೆ. ಈ ಕಡೆ ವಿರಾಟ್ ಕೊಹ್ಲಿ, ನಮ್ಮ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅವರು 60 ಬಾಲ್ಗೆ 74 ರನ್, ಅವರು ಕೂಡ ತುಂಬಾ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬೋದು. ಅವರು ಕೂಡ ಬೆಂಕಿ ಬ್ಯಾಟಿಂಗ್ ಆಡ್ತಾಯಿದ್ರು. ಬಟ್ ಅವರು ಕೂಡ ಪ್ರೆಷರಿಂದ ಏನೂ ಮಾಡೋಕ್ಕಾಗಲಿಲ್ಲ. 74 ರನ್ ಹೊಡೆದು ಅವರು ತುಂಬಾ ನಮ್ಮ ಟೀಮ್ ಇಂಡಿಯಾಗೆ ಕಾಂಟ್ರಿಬ್ಯೂಟ್ ಮಾಡಿ ಔಟ್ ಆಗ್ತಾರೆ. ಅದಾದಮೇಲೆ ಇಶಾನ್ ಕಿಶನ್ ಅವರು ನೋಡೋದಾದರೆ 12 ಬಾಲ್ಗೆ 14 ರನ್, ಅವರು ಸಿಕ್ಕಂಥ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ತಾ ಇಲ್ಲ ಅಂತ ಹೇಳ್ಬೋದು. ಶ್ರೇಯಸ್ ಅಯ್ಯರ್ ಅವರು 3 ಬಾಲ್ ಆಡಿ 0 ರನ್ಗೆ ಔಟ್ ಆದರೆ, KL ರಾಹುಲ್ ಅವರು 8 ಬಾಲ್ ಆಡಿ 12 ರನ್ಗೆ ಔಟ್ ಆಗ್ತಾರೆ. ಹೀಗಾಗಿ ನಮ್ಮ ಭಾರತ ತಂಡ ಬ್ಯಾಟಿಂಗಲ್ಲಿ ಕೊನೆಯಲ್ಲಿ ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ರಿಕ್ವೈರ್ಡ್ ರನ್ ರೇಟ್ ಕೂಡ ತುಂಬಾ ಜಾಸ್ತಿ ಆಗ್ತಾಯಿತ್ತು. ಬಟ್ ಬ್ಯಾಟಿಂಗಲ್ಲಿ ಎಲ್ಲೂ ಕೂಡ ಸ್ಪೀಡ್ ಬ್ಯಾಟಿಂಗ್ ಆಗಲಿಲ್ಲ. ಸ್ಲೋ ಬ್ಯಾಟಿಂಗಿಂದಾನೇ ಕಳಪೆ ಬ್ಯಾಟಿಂಗಿಂದಾನೇ ನಮ್ಮ ಭಾರತ ತಂಡ ಸೋಲೋಕ್ಕೆ ಕಾರಣವಾಯಿತು ಅಂತಲೇ ಹೇಳ್ಬೋದು. ಹಾಗೆ ಬಾಲರ್ಗಳು ಇವತ್ತು ತುಂಬಾ ಕಾಸ್ಟ್ಲಿ ಆದರು ಅಂತಲೇ ಹೇಳ್ಬೋದು. ಹಾಗೆ ಕೋಚ್ ಗೌತಮ್ ಗಂಭೀರ್ ಅವರು ಇದು ಕೂಡ ನಮಗೆ ತುಂಬ ನೋವಾಗಿದೆ. ಹಾಗೆ ಅಭಿಮಾನಿಗಳಿಗೂ ತುಂಬ ಬೇಸರ ತರತಕ್ಕಂಥ ಸಂಗತಿ ಅಂತ ಹೇಳ್ತಾರೆ. ಹಾಗೆ ನಾವು ನೆಕ್ಸ್ಟ್ ಬರೋ ಜಿಂಬಾಬ್ವೆ ಸಿರೀಸಲ್ಲಿ ಕಂಬ್ಯಾಕ್ ಮಾಡೇ ಮಾಡ್ತೀವಿ. ಈ ಸಿರೀಸ್ ನಮ್ಮ ಕೈ ತಪ್ಪಿ ಹೋಗಿದೆ, ಏನೂ ಮಾಡೋಕ್ಕಾಗಲ್ಲ. ಬಾಲರ್ಗಳ ಕಳಪೆ ಬಾಲಿಂಗಿಂದ ನಮ್ಮ ಭಾರತ ತಂಡ ಈ ಸಿರೀಸನ್ನು ಸೋಲೋಕ್ಕೆ ಕಾರಣವಾಯಿತು ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ನಮ್ಮ ವಿಡಿಯೋಗೆ.